And India's market regulator SEBI has passed a 109-page interim order against Rajesh Exports alleging financial discrepancies in revenues to the tune of $160 billion. ರಾಜೇಶ್ ಮೆಹ್ತಾ ಈ ಕತೆ ಶುರುವಾಗೋದು 1964ರಲ್ಲಿ. ಇವರು ಗುಜರಾತ್ನ ಮಿಡಲ್ ಕ್ಲಾಸ್ ಫ್ಯಾಮಿಲಿನಲ್ಲಿ ಹುಟ್ಟಿರ್ತಾರೆ. ಇವ್ರಿಗೆ ಡಾಕ್ಟರ್ ಆಗ್ಬೇಕಂತ ತುಂಬಾ ಆಸೆ ಇರುತ್ತೆ. ಬಟ್ ಮನೆಯಲ್ಲಿ ಪರಿಸ್ಥಿತಿ ಸರಿ ಇಲ್ಲದ ಕಾರಣ ಇವರು ಡಾಕ್ಟರ್ ಆಗಕ್ಕಾಗಲ್ಲ. ಇವರ ದೊಡ್ಡ ಅಣ್ಣ ಬಿಪಿನ್ ಮೆಹ್ತಾ ಇವರ ಇಬ್ರು ತಮ್ಮಂದ್ರಿಗೆ $1,200 ಕೊಟ್ಟು ಹೊರಗಡೆ ಏನಾದ್ರೂ ವ್ಯಾಪಾರ ಮಾಡಿ ಅಂತ ಕಳಿಸ್ತಾರೆ. ಇವರು ಆ ದುಡ್ಡು ಇಟ್ಕೊಂಡು ಸೀದಾ ಚೆನ್ನೈಗೆ ಬರ್ತಾರೆ. ನೀವ್ ಯೋಚನೆ ಮಾಡಿ, $1,200 ಅಂದ್ರೆ ಇವತ್ತು ನಾವೇನಾದ್ರೂ ಹೋಗಿ ಹೊರಗಡೆ ಡಿನ್ನರ್ ಮಾಡಿದ್ರೆ $1,200 ಆರಾಮ್ಸೆ ಖರ್ಚಾಗುತ್ತೆ. ಅಂತ $1,200 ಇಟ್ಕೊಂಡು ಮುಂದೆ ಹೋಗಿ ಇವರು 20,000 ಕೋಟಿ ಕಂಪ್ನಿ ಮಾಡ್ತಾರೆ. 1982ರಲ್ಲಿ ಇವ್ರ ಅಣ್ಣ ತಮ್ಮ ಚೆನ್ನೈನಲ್ಲಿ ಬೆಳ್ಳಿ ಆಭರಣದ ವ್ಯಾಪಾರ ಮಾಡ್ತಿರ್ತಾರೆ. ಅಂದ್ರೆ ಬೆಳ್ಳಿ ಆಭರಣಗಳನ್ನ ಕಮ್ಮಿ ರೇಟಿಗೆ ಬೈ ಮಾಡೋದು, ಅದನ್ನ ತಗೊಂಡೋಗಿ ಗುಜರಾತ್ ಅಲ್ಲಿ ಮನೆಗೆ ಸೆಲ್ ಮಾಡೋದು. ಎಲ್ಲಿ ಕಮ್ಮಿಗೆ ಸಿಗುತ್ತೆ ಅಲ್ಲಿ ಹೋಗಿ ಬೈ ಮಾಡೋದು, ಎಲ್ಲಿ ಲಾಭ ಸಿಗುತ್ತೆ ಅಲ್ಲಿ ಹೋಗಿ ಸೆಲ್ ಮಾಡೋದು. ಇದನ್ನೇ ಆರ್ಬಿಟ್ರಾಜ್ ಅಂತ ಕರೀತಾರೆ. ಆರ್ಬಿಟ್ರಾಜ್ ಅಂದ್ರೆ ಮಧ್ಯದಲ್ಲಿ ಏನ್ ಉಳ್ಕೊಂಡಂತಲ್ಲ, ಎಷ್ಟಕ್ಕೆ ತಂದೆ ಎಷ್ಟಕ್ಕೆ ಮಾರದೆ, ಇದನ್ನೇ ಆರ್ಬಿಟ್ರಾಜ್ ಅಂತ ಕರೀತಾರೆ. ಇದೇ ಬಿಸ್ನೆಸ್ ನೇ ದೇಶಾದ್ಯಂತ ಪ್ರಮುಖ ಸಿಟಿಗಳಲ್ಲಿ ಮಾಡ್ತಾ ಇರ್ತಾರೆ. ಅದೇ ರೀತಿ 1989ರಲ್ಲಿ ನಮ್ಮ ಬೆಂಗಳೂರಿನ ಗೋಡನ್ ಅಲ್ಲಿ 10 ಜನ ವರ್ಕರ್ ಇಟ್ಕೊಂಡು ಒಂದು ಕಂಪ್ನಿ ಸ್ಟಾರ್ಟ್ ಮಾಡ್ತಾರೆ. ಆ ಕಂಪ್ನಿ ನೇಮೇನೆ ರಾಜೇಶ್ ಎಕ್ಸ್ಪೋರ್ಟ್. ಇಷ್ಟೇ ಜನನ ಇಟ್ಕೊಂಡು ಇವರೊಂದು ಗೋಲ್ ಸೆಟ್ ಮಾಡ್ಕೊಂತಾರೆ. ಏನಂದ್ರೆ 1995 ಬರೋಷ್ಟೊತ್ತಿಗೆ ನಾವು ಇಂಡಿಯಾದ ಅತಿ ದೊಡ್ಡ ಗೋಲ್ಡ್ ಕಂಪ್ನಿ ಆಗ್ಬೇಕು ಅಂತ. ಅದಕ್ಕೋಸ್ಕರನೇ ಹಗಲು ರಾತ್ರಿ ಕಷ್ಟಪಟ್ಟು ದುಡಿತಾರೆ. 1994 ಬರೋಷ್ಟೊತ್ತಿಗೆ ಇವರು ಇಂಡಿಯಾದ ಅತಿ ದೊಡ್ಡ ಜ್ಯುವೆಲರಿ ಎಕ್ಸ್ಪೋರ್ಟ್ ಕಂಪ್ನಿ ಆಗಿ ಬೆಳೆದು ನಿಂತ್ಕೊಂತಾರೆ. ಮತ್ತೆ 1995ರಲ್ಲಿ ಪ್ರಪ್ರಥಮ ಬಾರಿಗೆ IPO ಅಪ್ಲೈ ಮಾಡಿ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ಗೆ ಎಂಟ್ರಿ ಕೊಡ್ತಾರೆ. ಮುಂದೆ ಹೋಗಿ ಕಂಪ್ನಿ ವರ್ಷ ಗ್ರೋ ಆಗ್ತಾನೆ ಹೋಗ್ತಾ ಇರುತ್ತೆ. ಬಟ್ ನೀವ್ ಅನ್ಕೊಬಹುದು, ಗುರು ಇಲ್ಲಿ ನೀನು ಇವ್ರ ಸಕ್ಸಸ್ ಸ್ಟೋರಿ ಹೇಳ್ತಿದ್ಯಾ, ರಿಯಲ್ ಸ್ಟೋರಿ ಹೇಳು. ಸೆಬಿ ಏನಂತೂ, ಸೆಬಿ ಯಾಕೆ ಈ ಕಂಪ್ನಿನ ಫ್ರಾಡ್ ಅಂತ ಹೇಳ್ತಾ ಇದೆ, ಏನ್ ಸಮಾಚಾರ ಅದು ಹೇಳು ಅಂತ ನೀವು ಕೇಳಿದ್ರೆ, ಫಸ್ಟ್ ನೀವು ಇದೆಲ್ಲ ತಿಳ್ಕೊಂಡಲೆ ಅದನ್ನ ತಿಳ್ಕೊಂಡ್ರೆ ವೇಸ್ಟ್. ಅದಕ್ಕೆ ಇದನ್ನ ಪೂರ್ತಿಯಾಗಿ ತಿಳ್ಕೊಳ್ಳಿ. ಎರಡು 2015 ಈ ಟೈಮಲ್ಲಿ ರಾಜೇಶ್ ಎಕ್ಸ್ಪೋರ್ಟ್ ತಗೊಂಡ ಒಂದೇ ಒಂದು ಡಿಸಿಷನ್ ಇಂದ ಜಗತ್ತಿನ ಎಲ್ಲಾ ಗ್ಲೋಬಲ್ ಮೀಡಿಯಾಗಳು ನಮ್ಮ ಇಂಡಿಯಾ ಕಡೆ ತಿರುಗಿ ನೋಡಂಗಾಗತ್ತೆ. ಜುಲೈ 2015 ಜಗತ್ತಿನಲ್ಲೇ ಅತಿ ದೊಡ್ಡ ಗೋಲ್ಡ್ ರಿಫೈನರಿ ಕಂಪ್ನಿ ಆಗಿರೋ ವಾಲ್ಕಾಂಬಿ SA ಅನ್ನೋ ಒಂದು ಸ್ವಿಟ್ಜರ್ಲ್ಯಾಂಡ್ ಕಂಪ್ನಿನ ಬರೋಬ್ಬರಿ $400 ಮಿಲಿಯನ್ ಕೊಟ್ಟು ಬೈ ಮಾಡ್ತಾರೆ. ಅಂದ್ರೆ ನೀವು ಇವತ್ತಿನ ರುಪಿಗೆ ಕನ್ವರ್ಟ್ ಮಾಡಿ ನೋಡಿದ್ರೆ 3,200 ಕೋಟಿಯಿಂದ 3,500 ಕೋಟಿವರೆಗೂ ಬೆಲೆ ಬಾಳುತ್ತೆ. ಇದಷ್ಟು ಟ್ರಾನ್ಸಾಕ್ಷನ್ ಕಂಪ್ಲೀಟ್ಲಿ ಕ್ಯಾಶ್ ಇಂದಾನೆ ಮಾಡಿರ್ತಾರೆ, ಯಾವುದೇ ರೀತಿ ಲೋನ್ ತಗೊಂಡು. ಈ ವಾಲ್ಕಾಂಬಿ ಏನು ಸಣ್ಣ ಕಂಪ್ನಿ ಅಲ್ಲ, ಇದು ಜಗತ್ತಿನಲ್ಲೇ ಅತಿ ದೊಡ್ಡ ಗೋಲ್ಡ್ ರಿಫೈನರಿ ಕಂಪ್ನಿ ಆಗಿರುತ್ತೆ. ಒನ್ಸ್ ಇದನ್ನ ರಾಜೇಶ್ ಎಕ್ಸ್ಪೋರ್ಟ್ ಬೈ ಮಾಡಿದ ತಕ್ಷಣ ಈಗ ರಾಜೇಶ್ ಎಕ್ಸ್ಪೋರ್ಟ್ ಏನಾಯ್ತು ಹೇಳಿ, ರಾಜೇಶ್ ಎಕ್ಸ್ಪೋರ್ಟ್ ಜಗತ್ತಿನ ಅತಿ ದೊಡ್ಡ ಗೋಲ್ಡ್ ರಿಫೈನರಿ ಕಂಪ್ನಿ ಆಗುತ್ತೆ. ಮತ್ತೆ ಇಡೀ ವರ್ಲ್ಡ್ ಅಲ್ಲೇನೆ ವ್ಯಾಲ್ಯೂ ಚೈನ್ ಅಂತ ಬಂದ್ರೆ ರಿಫೈನಿಂಗ್ ಇಂದ ರಿಟೇಲ್ ವರ್ಗು ಕಂಟ್ರೋಲ್ ಮಾಡ್ತಿದ್ದ ಏಕೈಕ ಕಂಪ್ನಿ ಆಗಿರುತ್ತೆ. ಇವ್ರದೊಂದು ಶುಭ್ ಜ್ಯುವೆಲರ್ಸ್ ಅಂತ ಇರುತ್ತೆ. ಶುಭ್ ಜ್ಯುವೆಲರ್ಸ್ ಅಂತ ಇವರು 2012ರಲ್ಲಿ ಲಾಂಚ್ ಮಾಡ್ತಾರೆ. ಅದು ರಿಟೇಲ್ ಕಂಪ್ನಿ ಆಗಿರುತ್ತೆ. ಅದನ್ನು ಕೂಡ ಓನ್ಡ್ ಬೈ ರಾಜೇಶ್ ಎಕ್ಸ್ಪೋರ್ಟ್ ಆಗಿರುತ್ತೆ. ರಿಫೈನರಿ ಮಾಡೋದು ಇವರೇ, ಗೋಲ್ಡ್ ನ ಮಣ್ಣಿನಿಂದ ಹೊರಗೆ ತೆಗೆಯೋದು ಇವರೇ, ಅದನ್ನ ಜ್ಯುವೆಲರಿ ಮಾಡಿ ಅಂಗಡಿನಲ್ಲಿ ಸೆಲ್ ಮಾಡೋದು ಇವರೇ. ಕಂಪ್ಲೀಟ್ಲಿ ಸಪ್ಲೈ ಚೈನ್ ನ ರಾಜೇಶ್ ಎಕ್ಸ್ಪೋರ್ಟ್ ಕಂಟ್ರೋಲ್ ಮಾಡ್ತಿರುತ್ತೆ. ಮತ್ತೆ 2017ರಲ್ಲಿ ಫೋರ್ಡ್ ಬಿಲಿಯನಿಯರ್ ಲಿಸ್ಟ್ ಅಲ್ಲಿ ಈ ರಾಜೇಶ್ ಎಕ್ಸ್ಪೋರ್ಟ್ ನ ಫೌಂಡರ್ ಆದ ರಾಜೇಶ್ ಮೆಹ್ತಾ ಬರ್ತಾನೆ. ಆ ಟೈಮಲ್ಲಿ ಇವ್ರದ್ದು ನೆಟ್ವರ್ತ್ $2.6 ಬಿಲಿಯನ್ ಇರುತ್ತೆ. ಮನೆಯಿಂದ $1,200 ಇಸ್ಕೊಂಬಂದು ಸಣ್ಣ ಪುಟ್ಟ ಬೆಳ್ಳಿ ಆಭರಣ ಸೇಲ್ ಮಾಡ್ತಾ ಮುಂದೆ ಒಂದ್ ದಿವಸ ಜಗತ್ತಿನ ಅತಿ ದೊಡ್ಡ ಗೋಲ್ಡ್ ರಿಫೈನರಿ ಕಂಪ್ನಿ ಆಗ್ತಾರೆ. ಬಟ್ ಇವಾಗ ಎಲ್ರೂ ಕ್ವಶನ್ ಏನಂದ್ರೆ, ಸೆಬಿದು ಪ್ರಾಬ್ಲಮ್ ಏನು, ಯಾಕೆ ಸೆಬಿ ಈ ಕಂಪ್ನಿ ಹಿಂದೆ ಬಿದ್ದಿದೆ, ಇವಾಗ ಅಂತದೇನ್ ಪ್ರಾಬ್ಲಮ್ ಆಗ್ತಾ ಇದೆ ಅಂತ. ಏನಂದ್ರೆ ಮಾರ್ಚ್ 2024ರಲ್ಲಿ ನಿಮ್ಮಂತ ಒಬ್ಬ ಸಾಮಾನ್ಯ ಇನ್ವೆಸ್ಟರ್ ಹೋಗಿ ಸೆಬಿಗೆ ಕಂಪ್ಲೇಂಟ್ ಮಾಡ್ತಾನೆ. ಏನಂದ್ರೆ, ನಾನು ಈ ಕಂಪ್ನಿನಲ್ಲಿ ತುಂಬಾ ದಿವಸದಿಂದ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ, ಈ ಕಂಪ್ನಿ ಕಾಲ್ ಮಾಡ್ತಿಲ್ಲ, ಇನ್ವೆಸ್ಟರ್ ಕ್ವಶನ್ಗಳಿಗೆ ಆನ್ಸರ್ ಮಾಡ್ತಾ ಇಲ್ಲ. ನಂದೇನ್ ಕ್ವಶನ್ ಅಂದ್ರೆ, ಈ ಕಂಪ್ನಿ ತನ್ನ ರಿಸೀವಬಲ್ಸ್ ಅಲ್ಲಿ ಜಾಸ್ತಿ ರಿಸೀವಬಲ್ಸ್ ಇಟ್ಕೊಂಡಿದೆ, ಇದು ಯಾವಾಗ ಕ್ಲಿಯರ್ ಆಗುತ್ತೆ, ಏನಕ್ಕೆ ಇಟ್ಕೊಂಡಿದೆ ಅಂತ ನನಗೆ ಆನ್ಸರ್ ಬೇಕು ಅಂತ ಈ ಇನ್ವೆಸ್ಟರ್ ಹೋಗಿ ಸೆಬಿಗೆ ಕ್ವಶನ್ ಮಾಡಿ ಲೆಟರ್ ಬರೀತಾನೆ. ಇಲ್ಲಿಂದ ಸೆಬಿ ಇನ್ವೆಸ್ಟಿಗೇಷನ್ ಮಾಡಕ್ಕೆ ಸ್ಟಾರ್ಟ್ ಮಾಡುತ್ತೆ. ನಿಮ್ಗೆ ರಿಸೀವಬಲ್ಸ್ ಅಂದ್ರೆ ಸ್ವಲ್ಪ ಗೊತ್ತಾಗ್ದಲ್ಲೇ ಇರ್ಬೋದು. ರಿಸೀವಬಲ್ಸ್ ಅಂದ್ರೆ ನಿಮ್ದೊಂದು ಬಟ್ಟೆ ಅಂಗಡಿ ಇದೆ ಅನ್ಕೊಳ್ಳಿ, ನೀವು ಯಾರಿಗೋ ಒಬ್ಬರಿಗೆ ಒಂದು $5,000 ಬಟ್ಟೆ ಸೆಲ್ ಮಾಡಿದೀರಾ, ಅವ್ನು ನಿಮ್ಗೆ ದುಡ್ಡು ಕೊಟ್ಟಿಲ್ಲ. ಬಟ್ ನೀವೇನಂತ ಹೇಳ್ತೀರಾ, ವ್ಯಾಪಾರ ಆಗಿದೆ ಅಂತ ಹೇಳ್ತೀರಾ. ಆ $5,000 ಕೊಟ್ಟಿಲ್ಲಲ್ಲ, ಅದನ್ನೇನ್ ಮಾಡ್ತೀರಾ, ನೀವು ಅಕೌಂಟಲ್ಲಿ ಬರ್ಕೊಂತೀರಾ $5,000 ಪೆಂಡಿಂಗ್ ಇದೆ ಅಂತ. ಇದೇ ರಿಸೀವಬಲ್ಸ್. ನಿಮಗೇನ್ ದುಡ್ಡು ಬರ್ಬೇಕಾಗಿದೆಯಲ್ಲ ಅದೇ ರಿಸೀವಬಲ್ಸ್. ಈ ತರ ಈ ಕಂಪ್ನಿನಲ್ಲಿ 7,000ದಿಂದ 8,000 ಕೋಟಿ ರಿಸೀವಬಲ್ಸ್ ಇದೆ ಅಂತ ಈ ಇನ್ವೆಸ್ಟರ್ ಸೆಬಿಗೆ ಹೋಗಿ ಕಂಪ್ಲೇಂಟ್ ಮಾಡ್ತಾನೆ. ಇವನು ಕಂಪ್ಲೇಂಟ್ ಮಾಡಿದ ತಕ್ಷಣ ಸೆಬಿ ಅದನ್ನ ನೆಗ್ಲೆಕ್ಟ್ ಮಾಡ್ದಲೆ ಇನ್ವೆಸ್ಟಿಗೇಷನ್ ಮಾಡಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅವಾಗಲೇ ಗೊತ್ತಾಗುತ್ತೆ ಇಂಡಿಯಾದ ಅತಿ ದೊಡ್ಡ ಕಾರ್ಪೊರೇಟ್ ಜಗತ್ತಿನ ಗೋಲ್ಮಾಲ್.
ಇವಾಗ ಅಸ್ಲಿ ಮ್ಯಾಟ್ರಿಗೆ ಬರೋಣ. ಇದು ನಿಮಗೆ ಸ್ವಲ್ಪ ಕ್ಯಾಲ್ಕುಲೇಷನ್ ಕನ್ಫ್ಯೂಸ್ ಆಗ್ಬೋದು, ತಲೆ ತಿನ್ಬೋದು. ನಾನು ಅದನ್ನು ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬಿಕಾಸ್ ಇಲ್ಲಿ ಲಾಟ್ ಆಫ್ ಟ್ರಾನ್ಸಾಕ್ಷನ್ ಇದಾವೆ, ಅದು ಅರ್ಥ ಮಾಡ್ಕೊಳಕ್ಕೆ ನಿಮಗೆ ಕಷ್ಟ ಆಗುತ್ತೆ. ಅದಕ್ಕೆ ನಾನು ಸಿಂಪಲ್ ಆಗಿ ಹೇಳಕ್ಕೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನನ್ನೊಬ್ಬ ಫ್ರೆಂಡ್ ಇದ್ದಾನೆ, ಅವನಿಗೆ ಬೆಂಗಳೂರಲ್ಲಿ ಒಂದು ರೆಸ್ಟೋರೆಂಟ್ ಇದೆ, ಒಂದು ಹೋಟ್ಲ್ ಇದೆ. ಈ ಹೋಟ್ಲ್ ಜೊತೆಗೆ ಒಂದು ಇನ್ನೊಂದು ಹೋಟ್ಲ್ ಇದೆ, ಎಲ್ಲಿ? ದುಬೈನಲ್ಲಿ ಒಬ್ಬ ಭಟ್ಟ ಇದ್ದಾನೆ. ಆ ಭಟ್ಟ ತಿಂಗಳ 50,000 ರೂಪಾಯಿ ದುಡಿತಾನೆ. ಇವನು 50,000 ರೂಪಾಯಿ ದುಡಿತಿರೋದನ್ನ ನಾನು ನನ್ನ ಬೆಂಗಳೂರು ಅಕೌಂಟ್ ಅಲ್ಲಿ ಎಷ್ಟು ತೋರಿಸ್ತಿದ್ದೀನಿ ಗೊತ್ತಾ? 500 ಕೋಟಿ ತೋರಿಸ್ತಿದ್ದೀನಿ. ಅದ್ ಹೆಂಗೆ? ಅದನ್ನೇ ಸೆಬಿ ಕೂಡ ಕ್ವಶನ್ ಮಾಡ್ತಾ ಇದೆ. ರಾಜೇಶ್ ಎಕ್ಸ್ಪೋರ್ಟ್ ಕಾರ್ಪೊರೇಟ್ ಸ್ಟ್ರಕ್ಚರ್ ಹೇಗಿದೆ ಅಂದ್ರೆ, ಮೇನ್ ಕಂಪ್ನಿ ಬಂದ್ಬಿಟ್ಟು ರಾಜೇಶ್ ಎಕ್ಸ್ಪೋರ್ಟ್, ಅದು ಇಂಡಿಯಾದಲ್ಲಿದೆ. ಅದ್ರ ಕೆಳಗಡೆ ಬಂದ್ಬಿಟ್ಟು REL ಸಿಂಗಾಪುರ್ ಅನ್ನೋ ಒಂದು ಕಂಪ್ನಿ ಇದೆ. ಮತ್ತೆ ಈ REL ಸಿಂಗಾಪುರ್ ಅನ್ನೋ ಒಂದು ಕಂಪ್ನಿ ಕೆಳಗಡೆ ಗ್ಲೋಬಲ್ ಗೋಲ್ಡ್ ರಿಫೈನರೀಸ್ ಅಂತ ಇದೆ. ಈ ಗ್ಲೋಬಲ್ ಗೋಲ್ಡ್ ರಿಫೈನರೀಸ್ ನಾವು ಮುಂಚೆ ಮಾತಾಡಿದ್ವಲ್ಲ, ಸ್ವಿಟ್ಜರ್ಲ್ಯಾಂಡ್ ಕಂಪ್ನಿ, ಆ ಕಂಪ್ನಿಗೆ ಸೇರುತ್ತೆ. ಅಂದ್ರೆ ಇದನ್ನ ಅರ್ಥ ಮಾಡ್ಕೊಬೇಕಂದ್ರೆ ನಿಮ್ಗೆ ಒಂದು 10 ದಿವಸ ಬೇಕಾಗುತ್ತೆ ಯಾಕಿದು ಹೆಂಗಿದು ಅಂತ. ಆಕ್ಚುಲಿ ಕಾರ್ಪೊರೇಟ್ ಸ್ಟ್ರಕ್ಚರ್ ಈ ತರ ಮಾಡಿ ಕನ್ಫ್ಯೂಸ್ ಮಾಡಕ್ ಬಿಡ್ತಾರೆ, ದುಡ್ಡನ್ನು ಅಲ್ಲಿ ಮೂವ್ ಮಾಡಿ ಇಲ್ಲಿಗೆ ಮೂವ್ ಮಾಡಿ. ಬಟ್ ಈ ಕಂಪ್ನಿ ಫೇಕ್ ಆಗಿ ತೋರ್ಸಕ್ಕೋಸ್ಕರ ಇಷ್ಟೊಂದು ಕಂಪ್ನಿ ಸ್ಟ್ರಕ್ಚರ್ನ ಮಾಡಿದೆ. ಸೆಬಿ ಮಾಡೋ ಅಲಿಗೇಷನ್ ಪ್ರಕಾರ ಈ ಕಂಪ್ನಿ 2021ರಿಂದ 2025ವರೆಗೂ ಸುಮಾರು 15 ಲಕ್ಷ ಕೋಟಿ ರೆವಿನ್ಯೂನ ತೋರಿಸಿದೆ. ಈ 15 ಲಕ್ಷ ಕೋಟಿ ರೆವಿನ್ಯೂನಲ್ಲಿ 99% ರೆವಿನ್ಯೂ ಫೇಕ್ ಅಂತ. ಯಾಕಂದ್ರೆ ಈ 99% ರೆವಿನ್ಯೂ ಬೇರೆ ಕಂಪ್ನಿಗಳಿಂದ ಬರ್ತಾ ಇದೆ. ಗ್ಲೋಬಲ್ ಕಂಪ್ನಿಗಳು ಇದಾವಲ್ಲ, ಅವಾಗಲೇ ಹೇಳಿದ್ವಲ್ಲ ಯಾವುದೋ ಸ್ವಿಟ್ಜರ್ಲ್ಯಾಂಡ್ ಕಂಪ್ನಿನ ಬೈ ಮಾಡಿತ್ತು ಅಂತ, ಆ ಕಂಪ್ನಿಯಿಂದ ಬರ್ತಾ ಇದೆ ಅಂತ ತೋರಿಸ್ತಾ ಇದೆ. ಬಟ್ ರಿಯಾಲಿಟಿ ನೋಡಿದ್ರೆ ಆ ಸ್ವಿಟ್ಜರ್ಲ್ಯಾಂಡ್ ಕಂಪ್ನಿ ಇದೆಯಲ್ಲ, ಆ ಕಂಪ್ನಿ ರೆವಿನ್ಯೂ ಎಷ್ಟು ತೋರಿಸಿದೆ ಅಂದ್ರೆ 542 ಕೋಟಿ ಸ್ವಿಟ್ಜರ್ಲ್ಯಾಂಡ್ ಕಂಪ್ನಿ ರೆವಿನ್ಯೂ ತೋರಿಸಿದೆ. ಮತ್ತೆ ಈ ಸ್ವಿಟ್ಜರ್ಲ್ಯಾಂಡ್ ಕಂಪ್ನಿಯ ಸಬ್ಸಿಡಿಯರಿ ಕಂಪ್ನಿ ಇದೆಯಲ್ವಾ, ಅವಾಗಲೇ ಹೇಳಿದ್ನಲ್ಲ ಭಟ್ಟ, ನನ್ನೊಂದು ಹೋಟ್ಲ್ ಇದೆ, ಅದ್ರ ಕೆಳಗಡೆ ಒಬ್ಬ ಭಟ್ಟ ಇದ್ದಾನೆ ಅಂತ. ಅದೇ ರೀತಿ ಈ ಗ್ಲೋಬಲ್ ಗೋಲ್ಡ್ ರಿಸರ್ವ್ ಕಂಪ್ನಿ ಏನಿದೆಯಲ್ಲ, ಇದು ಭಟ್ಟ ಇದ್ದಂಗೆ ಸ್ವಿಟ್ಜರ್ಲ್ಯಾಂಡ್ ಕಂಪ್ನಿಗೆ. ಈ ಕಂಪ್ನಿ 2,93,000 ಕೋಟಿ ರೆವಿನ್ಯೂ ತೋರಿಸಿದೆ. ನಾನು ಕಂಪ್ನಿ ಓನರ್, ನಾನು 542 ಕೋಟಿ ತೋರಿಸಿದ್ದೀನಿ. ನನ್ನ ಕೆಳಗಡೆ ಕೆಲಸ ಮಾಡ್ತಾನಲ್ಲ ಅವನು 2,92,000 ಕೋಟಿ ತೋರಿಸ್ತಿದ್ದಾನೆ ರೆವಿನ್ಯೂನ. ಮತ್ತೆ ನಮ್ಮ ಇಂಡಿಯನ್ ಕಂಪ್ನಿ ರಾಜೇಶ್ ಎಕ್ಸ್ಪೋರ್ಟ್ ಇದೆಯಲ್ಲ, ಇವಂದು ರೆವಿನ್ಯೂ ಬಂದ್ಬಿಟ್ಟು 2,92,000 ಕೋಟಿ ಇದೆ. ಅಂದ್ರೆ ಈ ಕಂಪ್ನಿಯ ಟೋಟಲ್ ರೆವಿನ್ಯೂನಲ್ಲಿ ಜಗತ್ತಿನ ಅತಿ ದೊಡ್ಡ ಗೋಲ್ಡ್ ರಿಫೈನರಿ ಕಂಪ್ನಿ ಇದೆಯಲ್ಲ, ವಾಲ್ಕಂಬಿ SA, ಈ ಕಂಪ್ನಿದು ರೆವಿನ್ಯೂ ಜಸ್ಟ್ 0.5% ಇದೆ. ಅಂದ್ರೆ ನಿಮಗೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ನಿಮ್ದೊಂದು ಬಾರ್ ಇದೆಯಾ, ನಿಮ್ಮ ಬಾರು ವರ್ಷಕ್ಕೆ 1 ಲಕ್ಷ ರೂಪಾಯಿ ದುಡಿತಿದೆ ಅನ್ಕೊಳ್ಳಿ. ನಿಮ್ಮ ಬಾರ್ ಪಕ್ಕ ಒಂದು ಬೀಡಾ ಅಂಗಡಿ ಇದೆಯಲ್ವಾ, ಈ ಬೀಡಾ ಅಂಗಡಿ ವರ್ಷಕ್ಕೆ 2 ಕೋಟಿ ರೂಪಾಯಿ ದುಡಿತಿರುತ್ತೆ. ನೀನು ಬಾರು 1 ಲಕ್ಷ ರೂಪಾಯಿ ದುಡಿತಿರ್ತೀಯ. ಅಂದರೆ 0.5% ಟೋಟಲ್ ರೆವಿನ್ಯೂನಲ್ಲಿ ನೀನು ದುಡಿತಿರ್ತೀಯ. ಮೇನು ನೀನೇ. ಬೀಡಾ ಅಂಗಡಿ ಎಷ್ಟು ದುಡಿತಾ ಇದೆ? 2 ಕೋಟಿ ದುಡಿತಾ ಇದೆ. ಇದಕ್ಕೆ ಎಕ್ಸ್ಪ್ಲನೇಷನ್ ಕೇಳಿದ್ಕೆ ಅವ್ರು ಏನು ಕೊಟ್ಟಿದ್ದಾರೆ ಅಂದರೆ, ಈ GGR ಇದೆಯಲ್ವಾ, ಗ್ಲೋಬಲ್ ಗೋಲ್ಡ್ ರಿಸರ್ವ್ ಕಂಪ್ನಿ, ಈ ಕಂಪ್ನಿ ರೆವಿನ್ಯೂನ ಹೆಂಗೆ ಕ್ಯಾಲ್ಕುಲೇಟ್ ಮಾಡುತ್ತೆ ಅಂದರೆ, ಇವರು ಗೋಲ್ಡ್ನ ಏನು ಸೆಲ್ ಮಾಡ್ತಾರಲ್ವಾ, ಅದನ್ನೇ ಇದು ರೆವಿನ್ಯೂ ಅಂತ ಕನ್ಸಿಡರ್ ಮಾಡ್ತಾರೆ. ಅಂದರೆ ಇವರು ವರ್ಷ ಏನಾದರೂ 1 kg ಗೋಲ್ಡ್ನ ರಿಫೈನ್ ಮಾಡಿದ್ರೆ, ಇವರು 1 kg ಗೋಲ್ಡ್ ವ್ಯಾಲ್ಯೂ ಎಷ್ಟು ಹೇಳಿ, ಈಗ ಅರೌಂಡ್ 1,50,00,000 ಇದೆ. ಈ 1,50,00,000 ನಮ್ಮ ರೆವಿನ್ಯೂ ಅಂತ ಕನ್ಸಿಡರ್ ಮಾಡ್ತಾರೆ. ಈ ಥರ ಮಾಡಂಗಿಲ್ಲ. ಯಾಕಂದರೆ ಮಧ್ಯದಲ್ಲಿ ಮಾರ್ಜಿನ್ ಏನು ಸಿಗುತ್ತೆ ಅದು ನಿನ್ನ ರೆವಿನ್ಯೂ. ಟೋಟಲ್ ಎಲ್ಲಾನು ನಿನ್ನ ರೆವಿನ್ಯೂ ಆಗಕ್ಕಾಗಲ್ಲ. ಈಗ ಝೊಮ್ಯಾಟೊ ಬಂದ್ಬಿಟ್ಟು ನನ್ನ ಆ್ಯಪಲ್ಲಿ ಏನು ವ್ಯಾಪಾರ ಆಗಿದೆ ಅಂತ ರೆವಿನ್ಯೂ ತೋರ್ಸಕ್ಕೆ ಬರಲ್ಲ. ಬಿಕಾಸ್ ಅಲ್ಲಿ ವ್ಯಾಪಾರ ಆಗಿರೋದು ಝೊಮ್ಯಾಟೊದಲ್ಲ, ಅಲ್ಲಿ ವ್ಯಾಪಾರ ಆಗಿರೋದು ಆ ಹೋಟ್ಲುಗಳ್ದು. ಆ ಹೋಟ್ಲಲ್ಲಿ ಏನು ವ್ಯಾಪಾರ ಆಗಿರುತ್ತೆ ಅದನ್ನ ಬಂದ್ಬಿಟ್ಟು ನನ್ನ ವ್ಯಾಪಾರ ಅಂತ ಝೊಮ್ಯಾಟೊ ತೋರಿಸಿದ್ರೆ ಝೊಮ್ಯಾಟೊನ ಯಾರು ನಂಬಲ್ಲ. ಬಿಕಾಸ್ ಝೊಮ್ಯಾಟೊಗೆ ಅಲ್ಲಿ ಸಿಗುತ್ತಲ್ಲ 20%, 30% ಏನು ಕಮಿಷನ್ನು, ಅದು ಝೊಮ್ಯಾಟೊ ರೆವಿನ್ಯೂ. ಹಂಗೆ ತೋರಿಸ್ಬೇಕು. ಅದರಲ್ಲೂ ಈ ಗೋಲ್ಡಲ್ಲಿ ಟ್ರಾನ್ಸಾಕ್ಷನ್ ಇರುತ್ತೆ. ಇದರಲ್ಲಿ ಇವ್ರದ್ದು ಮ್ಯಾಕ್ಸಿಮಮ್ ಅಂದ್ರೂ 0.5%, 1% ಅಷ್ಟೇ ಮಾರ್ಜಿನ್ ಇರುತ್ತೆ. ಇದೇ ಇವ್ರ ರೆವಿನ್ಯೂ ಆಗಿರುತ್ತೆ. ಇವರು ಎಂಟೈರ್ ಗೋಲ್ಡ್ ಟ್ರಾನ್ಸಾಕ್ಷನ್ನೇ ನನ್ನ ರೆವಿನ್ಯೂ ಅಂತ ತೋರಿಸಿದ್ರೆ ಅದು ಕಂಪ್ಲೀಟ್ಲಿ ಮಿಸ್ ಕ್ಯಾಲ್ಕುಲೇಷನ್ ಆಗುತ್ತೆ. ಈ ಥರ ತೋರ್ಸಂಗೂ ಇಲ್ಲ. ಅಕೌಂಟಿಂಗ್ ಲೆಕ್ಕದಲ್ಲಿ ಈ ಥರ ತೋರ್ಸೋಕ್ಕೂ ಬರಲ್ಲ, ಈ ಥರ ಹೇಳೋಕ್ಕೂ ಬರಲ್ಲ. ಮತ್ತೆ ಇದು ಇಷ್ಟಕ್ಕೆ ಮುಗಿಯಲ್ಲ. ಸೆಬಿ ಇನ್ನೂ ಒಳಗಡೆ ಇಳಿದು ನೋಡಿದಾಗ ಈ ರಾಜೇಶ್ ಎಕ್ಸ್ಪೋರ್ಟ್ ಓನರ್ ಯಾರಿದ್ದಾನಲ್ಲ, ರಾಜೇಶ್ ಮೆಹ್ತಾ, ಇವನು ಶೇರ್ ಹೋಲ್ಡರ್ಸ್ ಹತ್ರ ಯಾವುದೇ ರೀತಿ ಪರ್ಮಿಷನ್ ತಗೊಳ್ದಲೆ, ಬೋರ್ಡ್ ಹತ್ರ ಯಾವ ರೀತಿ ಪರ್ಮಿಷನ್ ತಗೊಳ್ದಲೆ ಕಂಪ್ನಿಯಿಂದ 338 ಕೋಟಿ ವಿಡ್ರಾ ಮಾಡಿದ್ದಾನೆ. ಯಾರದೇ ರೀತಿ ಪರ್ಮಿಷನ್ ತಗೊಳ್ದಲೆ. ಯಾಕೆ ಅಂತ ಗೊತ್ತಿಲ್ಲ. ಪರ್ಸನಲ್ ಅಕೌಂಟ್ಗೆ 338 ಕೋಟಿ. ಎಷ್ಟು ದೊಡ್ಡ ಅಮೌಂಟ್ ಗೊತ್ತಾ ನಿಮಗಿದು? ಅಷ್ಟೊಂದು ಫೀಲ್ ಆಗಲ್ಲೇನೋ ನೋಡ್ಬೇಕಾದ್ರೆ, ಅಷ್ಟೊಂದು ಅನ್ಸಲ್ಲೇನೋ. ಯಾಕೆ ಈ ಥರ ನೋಡ್ಬೇಕಂದ್ರೆ, ನೀವು ಸ್ಟಾಕ್ ಮಾರ್ಕೆಟಲ್ಲಿ ಇರ್ಬೇಕಾದ್ರೆ ನೀವು ನಿಮ್ಮ ಫ್ರೆಂಡ್ 4 ಜನ 5 ಜನ ಸಪ್ರೇಟ್ ಅಕೌಂಟ್ ಓಪನ್ ಮಾಡ್ಕೊಂಡು ಬಿಸ್ನೆಸ್ ಮಾಡ್ತಿರ್ತೀರಾ. ಅದರಲ್ಲಿ ಒಂದು 10 ಲಕ್ಷ ರೂಪಾಯಿ ಕ್ಯಾಶ್ ಇದೆ ಅನ್ಕೊಳ್ಳಿ. ಈಗ ಅಲ್ಲಿ ಸ್ವಲ್ಪ ಯಾರೋ ಒಬ್ಬಂಗೆ ಅಕೌಂಟ್ ನೋಡ್ಕೊಳಕ್ ಬಿಟ್ಟಿದ್ದೀರಾ. ಯಾಕಂದ್ರೆ ಅವನಲ್ಲಿ ಮೇನ್ ಇದಾನೆ ಅಂತ ಅವನ ಹತ್ರ ಅಕೌಂಟ್ ನೋಡ್ಕೊಳಕ್ ಬಿಟ್ಟಿದ್ದೀರಾ. ಇವಾಗ ಅವನೇನಾದರೂ ಈ 10 ಲಕ್ಷದಿಂದ 5 ಲಕ್ಷನ ನಿಮ್ ಯಾರದೇ ಪರ್ಮಿಷನ್ ಇಲ್ದಲೆ ವಿಡ್ರಾ ಮಾಡಿದ್ರೆ ಹೆಂಗಿರುತ್ತೆ? ನಾವು ಶೇರ್ ಹೋಲ್ಡರ್ಸ್ ಈ ಕಂಪ್ನಿನಲ್ಲಿ ಕ್ಯಾಶ್ ವಿಡ್ರಾ ಮಾಡ್ತಿದ್ಯಾ ಅಂದರೆ ಏನಕ್ಕೆ ವಿಡ್ರಾ ಮಾಡ್ತಿದ್ಯಾ, ಯಾಕೆ ವಿಡ್ರಾ ಮಾಡ್ತಿದ್ಯಾ, ಅದೆಲ್ಲ ಕೇಳಬೇಕು. ಅದೆಲ್ಲ ಬೋರ್ಡ್ ಇವ್ರ ಕೈಲೇ ಕಂಟ್ರೋಲ್ ಇರೋದ್ರಿಂದ ಅದನ್ನ ಯಾರು ಪರ್ಮಿಷನ್ ಬೇಡ, ಹೆಂಗ್ ಬೇಕಿರೋ ಮಾಡ್ಕೊಬೋದು ಅಂತ ಮಾಡ್ಕೊತಾರೆ. ಬಟ್ ಇವತ್ತಲ್ಲೇ ಈ ಥರ ಸಿಗಾಕೊಂತಾರೆ. ಆ ರೀತಿ ಇದು ತಪ್ಪಿದು. ಈ ಥರ ಮಾಡಬಾರ್ದು. ನಿನಗೆ ಹಂಗೂ ದುಡ್ಡು ಬೇಕಿತ್ತಾ, ಡಿವಿಡೆಂಟ್ ರೀತಿ ವಾಪಸ್ ತಗೋ, ಅಥವಾ ನೀನು ಶೇರ್ನ ಸೆಲ್ ಮಾಡಿ ತಗೋ. ಈ ಥರ ಕಂಪ್ನಿಯಿಂದ ಕದ್ದು ತಗೊಂಡ್ರೆ ಇದು ಕಳ್ತನ ಅಲ್ವಾ, ಫ್ರಾಡ್ ಅಲ್ವಾ ಇದು? ಅದೇ ರೀತಿ ಇನ್ನೊಂದು 11,487 ಕೋಟಿ ಟ್ರಾನ್ಸಾಕ್ಷನ್ ಇದೆಯಲ್ಲ, ಈ ಟ್ರಾನ್ಸಾಕ್ಷನ್ ಬಂದ್ಬಿಟ್ಟು
ಡಿರೈವೇಟಿವ್ ಟ್ರಾನ್ಸಾಕ್ಷನ್ ಅಂದರೆ ನಿಮಗೆ ತುಂಬ ಜನ ಗೊತ್ತಿರುತ್ತೆ, ಗೋಲ್ಡ್ನ ಬೈ ಸೆಲ್ ಮಾಡೋರಿಗೆ ಡಿರೈವೇಟಿವ್ನಲ್ಲಿ MCX ಅಲ್ಲಿ ಗೊತ್ತಿರುತ್ತೆ. ಅವ್ರು ಜಸ್ಟು 7 to 8% ಅಷ್ಟೇ ಗೋಲ್ಡ್ ಪ್ರೈಸ್ನ ಪೇ ಮಾಡ್ತಾರೆ, ಬಟ್ 10% ಅಷ್ಟೇ ಪೇ ಮಾಡ್ತಾರೆ. ನೀವು ಏನಾದರೂ 1.5 ಕೋಟಿ 1 kg ಗೋಲ್ಡ್ ಇದ್ದರೆ ಈ 1 kg ಗೋಲ್ಡ್ ಬೈ ಮಾಡೋಕ್ಕೆ ನೀವು ಜಸ್ಟು 15 ಲಕ್ಷ ಕೊಟ್ಟರು ಸಾಕು, ಬಟ್ 10 ಲಕ್ಷ ಕೊಟ್ಟರು ಸಾಕು, ನೀವು 1.5 ಕೋಟಿ ಗೋಲ್ಡ್ನ ಬೈ ಮಾಡ್ಬೋದು. ನೀವು ಒಂದ್ಸಲ ಇದನ್ನು ಬೈ ಸೆಲ್ ಮಾಡಿದ್ರೆ 3 ಕೋಟಿ ಆಗುತ್ತೆ. ಈ 3 ಕೋಟಿ ನಿಮ್ಮ ಟ್ರಾನ್ಸಾಕ್ಷನ್ ಆಗುತ್ತೆ, ಬಟ್ ಇದು ನಿಮ್ಮ ರಿಯಲ್ ಟ್ರಾನ್ಸಾಕ್ಷನ್ ಅಲ್ಲ. ನಿಮ್ಮ ರಿಯಲ್ ಟ್ರಾನ್ಸಾಕ್ಷನ್ ಎಷ್ಟು? 15 ಲಕ್ಷ ಪ್ಲಸ್ 15 ಲಕ್ಷ ಸೆಲ್ ಮಾಡೋದು 30 ಲಕ್ಷ. 1.5 ಕೋಟಿ ಇದು ಲಿವರೇಜ್ ಮನಿ, ಇದನ್ನ ನಿಮ್ಮ ಮನಿ ಅಲ್ಲ. ಇದನ್ನ ಈ ತರ ತೋರ್ಸಕ್ ಬರಲ್ಲ, ಬಟ್ ಇಲ್ಲಿ ರಾಜೇಶ್ ಎಕ್ಸ್ಪೋರ್ಟ್ ಅದೇ ರೀತಿ ತೋರಿಸ್ತಾನೆ. 11,900 ಕೋಟಿ ಏನಿದೆಯಲ್ಲ ಅದು ಡಿರೈವೇಟಿವ್ ಟ್ರೇಡ್ ನೇ ನನ್ನ ಟ್ರೇಡ್ ಅಂತ ತೋರಿಸ್ತಿದ್ದಾರೆ. ಅಂದ್ರೆ ನಾವೇ ರೆವಿನ್ಯೂ ಮಾಡಿದೀವಿ, ನಾವೇ ಗೋಲ್ಡ್ ನ ಬೈ ಸೆಲ್ ಮಾಡಿದೀವಿ ನಮ್ ದುಡ್ಡಲ್ಲೇ ಅಂತ. ಇದು ಫ್ರಾಡ್. ಇದು ಇವಾಗ ನಮ್ಮಂತ ಸಾಮಾನ್ಯ ಇನ್ವೆಸ್ಟರ್ಸ್ ಇಂಥ ಇನ್ಸಿಡೆಂಟ್ ಇಂದ ಏನ್ ಕಲಿಬೇಕು ನೋಡಿ. ಪ್ರತಿ ಒಂದು ಕಲಿಯೋದೇನೆ. ನಾನು ಅದಕ್ಕೆ ಇದನ್ನ ಇನ್ಸ್ಟಂಟ್ಲಿ ಯಾವುದೋ ಒಂದು ಟ್ರೆಂಡಿಂಗ್ ನ್ಯೂಸ್ ತರ ಇಮಿಡಿಯೇಟ್ಲಿ ಮಾಡಲಿಲ್ಲ. ನಾನು ಸ್ವಲ್ಪ ಟೈಮ್ ತಗೊಂಡು ರಿಸರ್ಚ್ ಮಾಡಿ ಮಾಡ್ತಾ ಇದ್ದೇನೆ. ಯಾಕಂದ್ರೆ ನಾವು ಕಲಿಯೋದು ತುಂಬಾ ಇರುತ್ತೆ. ಪ್ರತಿ ಒಂದು ಈ ತರ ಏನಾದರೂ ಆದಾಗ್ಲೂ ಕೂಡ ನಾವೇನಾದ್ರೂ ಕಲಿಬಹುದು. ಅದಕ್ಕೆ ಇದನ್ನ ನಾವು ಲರ್ನಿಂಗ್ ತರ ಥಿಂಕ್ ಮಾಡೋಣ, ಇದರಿಂದ ಕಲಿಯೋಣ. ನೀವು ನೋಡಿ, ಈ ಕಂಪ್ನಿನಲ್ಲಿ ಯಾವುದೇ ರೀತಿ DIS ಇನ್ವೆಸ್ಟ್ ಮಾಡಿಲ್ಲ. DIS ಇನ್ವೆಸ್ಟ್ ಮಾಡೋದು ಒಬ್ಬರು, ಅದು LIC ಯಾಕೆ ಈ ತರ ಮಾಡ್ತಾನೋ ಗೊತ್ತಿಲ್ಲ. ನಮ್ಮ ಜನಗಳು ಕಷ್ಟಪಟ್ಟು ಇನ್ಶೂರೆನ್ಸ್ ಕಟ್ತಾರೆ, ಆ ದುಡ್ಡನ್ನ ತಗೊಂಡೋಗಿ LIC ಕಿತ್ತೋಗಿರೋ ಕಂಪ್ನಿಗಳಲ್ಲೇ ಇನ್ವೆಸ್ಟ್ ಮಾಡೋದು. ನಾನು ಯಾವ್ದಾದ್ರು ಕಂಪ್ನಿನಲ್ಲಿ LIC ಇನ್ವೆಸ್ಟ್ ಮಾಡಿದೆ ಅಂದ್ರೆ ಅದ್ರ ಕಡೆ ತಲೆನೇ ಕೆಡಿಸ್ಕೊಳಲ್ಲ. ಯಾಕಂದ್ರೆ LICಗೆ ತುಂಬಾ ಪೊಲಿಟಿಕಲ್ ಪ್ರೆಷರ್ ಇರುತ್ತೆ, ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಇರುತ್ತೆ. LIC ಅದನ್ನ ತುಂಬಾ ಗಮನ ಕೊಡುತ್ತೆ. ನೀವು ಸ್ವಲ್ಪ ಯೋಚನೆ ಮಾಡಿ, ಈ ಆಂಗಲಲ್ಲೂ ಯೋಚನೆ ಮಾಡಿ. ಹಂಗಂತ LIC ಇನ್ವೆಸ್ಟ್ ಮಾಡಿರೋ ಎಲ್ಲಾ ಕಂಪ್ನಿನೂ ಕೆಟ್ಟದಂತಲ್ಲ. ಇದುವರೆಗೂ ಫ್ರಾಡ್ ಅಲ್ಲಿ ಯಾವುದೇ ಸಿಗಾಕೊಂಡಿದೆ, ಎಲ್ಲಾ ಕಂಪ್ನಿಗಳಲ್ಲಿ LIC ಇನ್ವೆಸ್ಟ್ ಮಾಡಿದೆ. ಇದೊಂದು ಪ್ಯಾಟರ್ನ್ ಅಬ್ಸರ್ವ್ ಮಾಡಿ. ಮತ್ತೆ ನೀವು ಇನ್ವೆಸ್ಟ್ ಮಾಡೋ ಕಂಪ್ನಿಗಳಲ್ಲಿ ಅಟ್ಲೀಸ್ಟ್ ಯಾರನ್ನ DIS ಗಳು ಇನ್ವೆಸ್ಟ್ ಮಾಡಿರ್ಬೇಕಲ್ಲ. ಹೌದು, ಸ್ಮಾಲ್ ಕ್ಯಾಪ್ ಕಂಪ್ನಿಗಳಾದ್ರೆ ಒಪ್ಕೊಳ್ಳೋಣ. ಸ್ಮಾಲ್ ಕ್ಯಾಪ್ ಕಂಪ್ನಿಗಳಂದ್ರೆ ನಾವು ರಿಸ್ಕ್ ತಗೊಳ್ತಾ ಇದೀವಿ, ಇಲ್ಲಿ ನಮಗೆ ಕ್ಲೀನ್ ಆಗಿ ಇನ್ಫಾರ್ಮೇಶನ್ ಸಿಗಲ್ಲ, ಅದರಿಂದ ಎಷ್ಟೋ DIS ಗಳು ಎಂಟ್ರಿ ಆಗಿರಲ್ಲ. ಅಟ್ಲೀಸ್ಟ್ ಮ್ಯಾನೇಜ್ಮೆಂಟ್ ಟ್ರಾನ್ಸ್ಪರೆಂಟ್ ಇದಾರ ಇಲ್ಲ ಅಂತ ಚೆಕ್ ಮಾಡಕ್ ನಾವು ಹೆಂಗ್ ಚೆಕ್ ಮಾಡೋಕ್ಕಾಗುತ್ತೆ? ಕಾನ್ ಕಾಲ್ ಥ್ರೂ ಚೆಕ್ ಮಾಡೋಕ್ಕಾಗುತ್ತೆ. ಎವ್ರಿ ಕ್ವಾರ್ಟರ್ಲಿ ಈ ಕಂಪ್ನಿ ಕಾನ್ ಕಾಲ್ ಮಾಡ್ತಾ ಇದೆಯಾ ಇಲ್ವಾ, ಇನ್ವೆಸ್ಟರ್ಸ್ಗೆ ಯಾಕೆ ಇಷ್ಟು ಲಾಭ ಆಗಿದೆ, ಯಾಕೆ ಇಷ್ಟು ನಷ್ಟ ಆಗಿದೆ, ನಾನು ಯಾರಿಗೋ ದುಡ್ಡು ಕೊಟ್ಟಿದ್ದೆ ಆ ದುಡ್ಡು ಬಂದಿಲ್ಲ ಅಥವಾ ದುಡ್ಡು ಬರ್ತಾ ಇದೆ, ಏನಾದರೂ ಹೇಳಕ್ಕೆ ಇವ್ರು ಬಂದ್ಬಿಟ್ಟು ಮಾತಾಡ್ತಿರ್ಬೇಕು. ಇನ್ವೆಸ್ಟರ್ಸ್ ಹತ್ರ ಮಾತಾಡ್ತಿದಾರ ಇಲ್ವಾ? ಈ ಕಂಪ್ನಿ ಒಂದು ಕಾನ್ ಕಾಲ್ ಮಾಡಿಲ್ಲ. ಯಾಕಂದ್ರೆ ಜನಗಳು ಈ ತರ ಏನಾದ್ರು ಕ್ವಶನ್ ಕೇಳ್ಬಿಟ್ರೆ, ಯಾಕೆ ಸ್ವಾಮಿ 300 ಕೋಟಿ ಎತ್ಕೊಂಡಿದ್ದೀರಾ, ನಿಮ್ಮ ಅಕೌಂಟಿಂದ ಯಾಕೆ ಎತ್ಕೊಂಡಿದ್ದೀರಾ ಅಂತ ಕೇಳಿದ್ರೆ ಇವ್ರು ಆನ್ಸರ್ ಹೇಳಲ್ಲ. ಇಂಟರ್ವ್ಯೂಗಳಿಗೂ ಬರಲ್ಲ, ಟಿವಿ ಇಂಟರ್ವ್ಯೂಗಳಿಗೂ ಬರಲ್ಲ. ಬಂದ್ರೂ ಅದು ಪೇಡ್ ಆಗಿರುತ್ತೆ, ಅಲ್ಲ ಅವ್ರ ಹತ್ರ ಕ್ವಶನ್ ಕೇಳಲ್ಲ. ಅದಕ್ಕೇನೆ ನಾನು ಪರ್ಸನಲಿ ಏನ್ ಬಿಲೀವ್ ಮಾಡ್ತೀನಿ ಅಂದ್ರೆ, ಯಾವ ಕಂಪ್ನಿ ಕಾನ್ ಕಾಲ್ ಮಾಡುತ್ತೆ ಎವ್ರಿ ಕ್ವಾರ್ಟರ್ ಅಂತ ಕಂಪ್ನಿನಲ್ಲಿ ಇನ್ವೆಸ್ಟ್ ಮಾಡ್ತೀನಿ, ಇಲ್ಲಾಂದ್ರೆ ಮಾಡಕ್ ಹೋಗಲ್ಲ. ಯಾಕಂದ್ರೆ ಅಟ್ಲೀಸ್ಟ್ ನನಗೆ ಏನ್ ನಡೀತಿದೆ ಏನಿಲ್ಲ ಅಂತ ಗೊತ್ತಾಗುತ್ತೆ. ಮಿಸ್ ಮಾಡ್ಕೊಳೋಣ, ಬೇಕಾದ್ರೆ ಈ ಕಂಪ್ನಿ 1000 ಪಟ್ಟು ಮೇಲೆ ಹೋಗ್ಬೋದು, 2000 ಪಟ್ಟು ಮೇಲೆ ಹೋಗ್ಬೋದು, ಮಿಸ್ ಆಗ್ಬೋದು, ಬಟ್ ದುಡ್ಡು ಕಳ್ಕೊಳ್ಳೋ ಚಾನ್ಸ್ ಕಮ್ಮಿ ಆಗುತ್ತೆ. ಹಂಗಂತ ಕಾನ್ ಕಾಲ್ ಮಾಡೋ ಕಂಪ್ನಿಗಳು ಎಲ್ಲ ಕಂಪ್ನಿಗಳು ಒಳ್ಳೇದಂತಲ್ಲ. ನಾನು ಪ್ಯಾರಾಮೀಟರ್ ಹೇಳ್ತಿದ್ದೀನಿ, ಫಸ್ಟ್ ಏನು ನೋಡಬೇಕು ಅಂತ. ಮತ್ತೆ ಯಾವುದಾದ್ರೂ ಒಂದು ಕಂಪ್ನಿ ಅತಿಯಾದ ಸಬ್ಸಿಡರೀಸ್ಗಳು ಇಟ್ಕೊಂಡಿದ್ದಾರೆ ಅಂದರೆ ಇಂಥ ಕಂಪ್ನಿನ ನೀವು ಕಂಪ್ಲೀಟ್ಲಿ ಅವಾಯ್ಡ್ ಮಾಡಬೇಕು. ನೀವು ಅನ್ಕೊಬೋದು ಇದೆಲ್ಲ ನನಗೆ ಎಲ್ಲಿ ಕಂಡಿಡಕ್ಕಾಗುತ್ತೆ, ಹೆಂಗೆ ಕಂಡಿಡಕ್ಕಾಗುತ್ತೆ ಗುರು ಅಂತ. ಯೋಚನೆ ಮಾಡಬೇಡಿ. ನಮ್ಮ ಟೀಮ್ ಏಂಜಲ್ ಇನ್ವೆಸ್ಟ್ಮೆಂಟ್ಸಲ್ಲಿ ನಾನೊಂದು ವಿಡಿಯೋ ಮಾಡ್ತೀನಿ, ಫಾರೆನ್ಸಿಕ್ ಅಕೌಂಟಿಂಗ್ನ ನಾವು ಹೆಂಗೆ ಕಂಡಿಡಿಯೋದು, ಏನೇನು ನೋಡಬೇಕು ಅಂತ. ಅದಕ್ಕೊಂದು ಪ್ರಾಂಪ್ಟ್ ಮಾಡಿಬಿಟ್ಟು ನಾವೇನಾದರೂ ChatGPTಗೆ ಅಪ್ಲೋಡ್ ಮಾಡಿಬಿಟ್ರೆ, ಅವ್ರದ್ದು ಆ್ಯನ್ಯುವಲ್ ರಿಪೋರ್ಟ್ನ ಎಲ್ಲ ಅಪ್ಲೋಡ್ ಮಾಡಿಬಿಟ್ರೆ ಅಟ್ಲೀಸ್ಟ್ 100% ಹೇಳಿಲ್ಲದ್ರು ಒಂದು 50% ಹೇಳುತ್ತೆ. 50% ನಮಗೊಂದು ಕ್ಲಾರಿಟಿ ಗೊತ್ತಾಗುತ್ತೆ. ಆ ಥರದ್ದೊಂದು ವಿಡಿಯೋ ಮಾಡ್ತೀನಿ. ಮತ್ತೆ ಈ ಕಂಪ್ನಿನಲ್ಲಿ ಬಿಗ್ಗೆಸ್ಟ್ ರೆಡ್ ಫ್ಲಾಗ್ ಅಂತ ನೋಡಕ್ ಹೋದ್ರೆ 99% ರೆವಿನ್ಯೂ ಸಬ್ಸಿಡರಿ ಕಂಪ್ನಿಗಳಿಂದನೇ ಬರ್ತಾ ಇದೆ. ಅತಿಯಾದ ಸಬ್ಸಿಡರಿ ಕಂಪ್ನಿಗಳು ಇದಾವೆ ಅಂದ್ರೆ ಇವ್ರು ಏನೋ ಪ್ಲಾನ್ ಮಾಡ್ತಿದ್ದಾರೆ, ದುಡ್ಡನ್ನ ಅಲ್ಲಿಂದ ಇಲ್ಲಿಗೆ ಮುಚ್ಚಿಡಕ್ಕೆ, ದುಡ್ಡನ್ನ ಅಲ್ಲಿಂದ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳಕ್ಕೆ, ಅದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ನಿಮಗೂ ನಮ್ಮ ಇಂಡಿಯಾದಲ್ಲಿರೋ ಬ್ಲಾಕ್ ಮನಿ ಎಲ್ಲಿದೆ ಅಂತ ನೋಡ್ಬೇಕಂದ್ರೆ, ನಮ್ಮ ಇಂಡಿಯಾದಲ್ಲಿರೋ ಬ್ಲಾಕ್ ಮನಿ ಫಿಲಮಲ್ಲಿ ತೋರಿಸ್ದಂಗೆ ಯಾವುದೋ ಗೋಡನಲ್ಲಿ ಇಲ್ಲ, ಅಥವಾ ಯಾವುದೋ ಹಾಸಿಗೆ ಕೆಳಗಡೆ ದಿಂಬು ಕೆಳಗಡೆ ಇಲ್ಲ. ಇವರೆಲ್ಲ ಸಣ್ಣ ಪುಟ್ಟವರು ಅಧಿಕಾರಿಗಳು, ಇವ್ರ ಹತ್ರ ಅಷ್ಟು ದೊಡ್ಡ ದೊಡ್ಡ ಅಮೌಂಟ್ ಇರಲ್ಲ, ಅದಕ್ಕೆ ದಿಂಬು ಚಾಪೆ ಕೆಳಗೆ ತೂರ್ಕೊಂತಾರೆ. ದೊಡ್ಡ ಬ್ಲಾಕ್ ಮನಿಗಳು, ದೊಡ್ಡ ಶ್ರೀಮಂತರು ದುಡ್ಡಿಡೋದು ಎಲ್ಲಿ ಅಂದ್ರೆ ಈ ತರ ಶೆಲ್ ಕಂಪ್ನಿಗಳಲ್ಲಿ, ಬೇನಾಮಿ ಕಂಪ್ನಿಗಳಲ್ಲಿ. ಸುಮ್ಮನೆ ಅಲ್ಲೊಂದು ಇಲ್ಲೊಂದು ಕಂಪ್ನಿಗಳನ್ನ ಹುಟ್ಟಾಕ್ಬಿಟ್ಟು ಅಲ್ಲೆಲ್ಲ ಇಟ್ಬಿಟ್ಟು ಈ ತರ ನೀವು ಟ್ರಾನ್ಸಾಕ್ಷನ್ ಹುಡ್ಕೋದೇ ಕಷ್ಟ. ಸೆಬಿ ಅದಾನಿ ಗ್ರೂಪ್ ಅಲ್ಲಿ ಇನ್ವೆಸ್ಟಿಗೇಷನ್ ಮಾಡೋದ್ರಲ್ಲೇ ಫೇಲ್ ಆಗ್ಬಿಡ್ತು, ಬಿಕಾಸ್ ಎಲ್ಲಿಂದ ದುಡ್ಡು ಬರ್ತಿದೆ ಏನು ಅಂತ ಗೊತ್ತೇ ಆಗ್ತಿರ್ಲಿಲ್ಲ. ಅದಕ್ಕೇನೆ ಜಾಸ್ತಿ ಸಬ್ಸಿಡರೀಸ್ ಇದ್ರೆ ಮತ್ತೆ ರಿಲೇಟೆಡ್ ಪಾರ್ಟಿ ಟ್ರಾನ್ಸಾಕ್ಷನ್ ಜಾಸ್ತಿ ಇದ್ರೆ ಅದನ್ನ FIS ಗಳು ಕಂಪ್ಲೀಟ್ಲಿ ಅವಾಯ್ಡ್ ಮಾಡ್ತಾರೆ. ನಾವು ಅವಾಯ್ಡ್ ಮಾಡಬೇಕು. ಇನ್ನೊಂದು, ಇವ್ರ ಪ್ರಾಫಿಟ್ಗೂ ಮತ್ತೆ ರೆವಿನ್ಯೂಗೂ ನೋಡಿ. ರೆವಿನ್ಯೂ ಬಂದ್ಬಿಟ್ಟು 7,78,000 ಕೋಟಿ ಇದೆ. ಪ್ರಾಫಿಟ್ ನೋಡಿದ್ರೆ ಎಷ್ಟಿದೆ ಅಂತ, 112 ಕೋಟಿ ಇದೆ. ಅಂದ್ರೆ ಎಷ್ಟು ಪರ್ಸೆಂಟ್ ಆಯ್ತು? ಮಾರ್ಜಿನೇ ಇಲ್ಲ ಬಿಸ್ನೆಸ್ ಅಲ್ಲಿ. 0% ಮಾರ್ಜಿನ್ ಇದೆ. ನಮ್ಮ ಪಕ್ಕದಲ್ಲಿರೋ ಕಿರಾಣಿ ಅಂಗಡಿನವ್ರಿಗಾದ್ರೂ ಒಂದು 10-15% ಮಾರ್ಜಿನ್ ಇಟ್ಕೊಂಡು ಸೆಲ್ ಮಾಡ್ತಾರೆ. ಇವನು ಮಾರ್ಜಿನ್ ಇಲ್ದಂಗೆ ಬಿಸ್ನೆಸ್ ಮಾಡ್ತಿದ್ದಾನೆ. ಹೆಂಗ್ ಒಪ್ಕೊಳಕ್ಕಾಗುತ್ತೆ ಇದನ್ನ? ಇದೇನು ಫಸ್ಟ್ ಇಯರ್ ಏನಲ್ಲ. ನೀವು ಕಳೆದ 10 ವರ್ಷದಿಂದ ತಗೊಂಡು ನೋಡಿದ್ರು ಬಿಸ್ನೆಸ್ ಅಲ್ಲಿ ಮಾರ್ಜಿನೇ ಇಲ್ಲ. 1%, 0%, ಬರೀ ಇದೇ ಇದೆ. ಮಾರ್ಜಿನ್ ಇಲ್ದಲ್ಲ ಎಲ್ಲಿಂದ ಬಿಸ್ನೆಸ್ ಮಾಡ್ತಿದ್ದಾನೆ, ಎಲ್ಲಿಂದ ಬರ್ತಾ ಇದೆ ರೆವಿನ್ಯೂ? ನಮ್ದೆಲ್ಲ ತಿನ್ ಮಾರ್ಜಿನ್ ಅಂತ ಹೇಳ್ತಾರೆ, ಬಿಕಾಸ್ 0.5% ಅಷ್ಟೇ ಇರುತ್ತೆ ನಮ್ದು, ಅದೇ ಮಾರ್ಜಿನ್ ಅಂತ ಹೇಳ್ತಾರೆ. ಮತ್ತೆ ಟ್ರೇಡ್ ರಿಸೀವಬಲ್ಸ್ ಜಾಸ್ತಿ ಆಗ್ತಿದ್ರೆ ಅದೊಂದು ಬಿಗ್ಗೆಸ್ಟ್ ರೆಡ್ ಫ್ಲಾಗ್. ಯಾಕಂದ್ರೆ ಈ ತರ ಫೇಕ್ ಸೇಲ್ಸ್ ನ ಮತ್ತೆ ಫೇಕ್ ಪ್ರಾಫಿಟ್ ನ ಬಚ್ಚಿಡೋ ಒಂದು ಜಾಗ ಅಂದ್ರೆ ಇದು ರಿಸೀವಬಲ್ಸ್. ತುಂಬಾ ಜನ ಇದೇ ರೀತಿ ಮಾಡ್ತಾರೆ. ಈಗ ನನಗೆ ಇಷ್ಟು ವ್ಯಾಪಾರ ಆಗಿದೆ, ಅಷ್ಟು ವ್ಯಾಪಾರ ಆಗಿದೆ ಅಂತ ಯಾರೋ ಒಬ್ಬ ಬಂದು ಹೇಳ್ಬೋದು, ನಿಮಗೆ ಬಿಲ್ ತೋರಿಸ್ಬೋದು, ನೋಡಿ ಇಷ್ಟೊಂದು ವ್ಯಾಪಾರ ಆಗಿದೆ ನನಗೆ ಅಂತ. ಬಟ್ ರಿಯಲ್ ಆಗಿ ಕ್ಯಾಶ್ ಬಂದಿರಲ್ಲ. ಕೇಳಿದ್ರೆ ಅವನು ನನಗೆ 2 ತಿಂಗಳು
ಬಿಟ್ಕೊಡ್ತಾನೆ, 3 ತಿಂಗಳು ಬಿಟ್ಕೊಡ್ತಾನೆ ಅಥವಾ 6 ತಿಂಗಳು ಬಿಟ್ಕೊಡ್ತಾನೆ ಅಂತ ಹೇಳಿದ್ರೆ ಕೊಡ್ತಾನೆ ಬಿಡು, ವ್ಯಾಪಾರ ಆಗಿದೆಯಲ್ಲ ಇಷ್ಟು ಅಂತ ನಾವು ನಂಬ್ಕೊಂತೀವಿ. ಬಟ್ ರಿಯಲ್ ಆಗಿ ಬರ್ತಾ ಇದೆಯಾ ಇಲ್ಲ ಅಂತ ಗೊತ್ತಾಗಲ್ಲ. ವ್ಯಾಪಾರನ ಈ ತರ ಇನ್ಫ್ಲೇಟ್ ಮಾಡಿ ತೋರಿಸ್ಬೋದು ಅಂದ್ರೆ ಅದು ಟ್ರೇಡ್ ರಿಸೀವಬಲ್ಸ್ ಇಂದಾನೆ. ಅದಕ್ಕೆ ನಾವು ಇದನ್ನ ಚೆಕ್ ಮಾಡ್ಬೇಕು. ಎಲ್ಲಿ ಚೆಕ್ ಮಾಡಬೇಕು ನಿಮಗೆ ಕೆಳಗಡೆನೂ ಗೊತ್ತಾಗುತ್ತೆ. ಅದಕ್ಕಿಂತ ಈಸಿ ಅಂದ್ರೆ ನೀವು ಸ್ಕ್ರೀನಲ್ಲಿ ಬಂದ್ರೆ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಂತ ಇರುತ್ತೆ. ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಲ್ಲಿ ರಿಸೀವಬಲ್ಸ್ ಅಂತ ಲಾಸ್ಟ್ ಅಲ್ಲಿ ಇರುತ್ತೆ. ಈ ರಿಸೀವಬಲ್ಸ್ ಅಲ್ಲಿ ನೀವು ನೋಡಬೇಕು ರಿಸೀವಬಲ್ಸ್ ಇಯರ್ ಆನ್ ಇಯರ್ ಇನ್ಕ್ರೀಸ್ ಆಗ್ತಿದೆಯಾ, ಯಾಕೆ ಇನ್ಕ್ರೀಸ್ ಆಗ್ತಾ ಇದೆ ಅಂತ. ಇನ್ನು ನೀವೇ ನೋಡಿ ಇಲ್ಲಿ ಎವ್ರಿ ಇಯರ್ ಇನ್ಕ್ರೀಸ್ ಆಗ್ತಾ ಇದೆ. ಇನ್ನು ಡೀಟೇಲ್ ಬೇಕಿದ್ರೆ ನೀವು ಒಳಗಡೆ ಬ್ಯಾಲೆನ್ಸ್ ಶೀಟ್ನ ಓಪನ್ ಮಾಡಿ ಒಂದ್ಸಲ ನೋಡ್ಬೋದು. ಮತ್ತೆ ಆಡಿಟರ್ ಕಾಮೆಂಟ್ರಿ ನೋಡಲೇಬೇಕು. ನೀವು ಇಲ್ಲಿ ಸೆಬಿ ಖುದ್ದು ಹೇಳ್ದಂಗೆ ಪದೇ ಪದೇ ಆಡಿಟ್ರು ಇವ್ರಿಗೆ ಸಮನ್ಸ್ ಕೊಡ್ತಾ ಇದ್ದಾರೆ, ನಮಗೆ ಆ ಡೀಟೇಲ್ ಬೇಕು ಈ ಡೀಟೇಲ್ ಬೇಕು ಅಂತ. ಯಾಕಂದರೆ ಆಡಿಟ್ ಮ್ಯಾಚ್ ಆಗಲಿಲ್ಲದ್ರೆ ಆಡಿಟ್ರ್ ಕೇಳ್ತಾನೆ ನನಗೆ ಈ ಡೀಟೇಲ್ ಕೊಡಿ, ಇದು ಕೊಡಿ, ಅದನ್ನು ಕೊಡಿ ಅಂತ. ನೀವು ಅವ್ರಿಗೆ ಸರಿಯಾಗಿ ರೆಸ್ಪಾನ್ಸ್ ಮಾಡಲಿಲ್ಲದ್ರೆ ಆಡಿಟ್ರ್ ಎಲ್ಲಿಂದ ರಿಪೋರ್ಟ್ ಕೊಡೋಕ್ಕಾಗುತ್ತೆ. ಅದಕ್ಕೆ ಆಡಿಟ್ರು ಏನಾದರೂ ಹೇಳಿರ್ತಾನೆ ಕೆಳಗಡೆ ನನಗೆ ಈ ಥರ ಡೀಟೇಲ್ ಸಿಗ್ತಾ ಇಲ್ಲ ಅಥವಾ ನನಗೆ ಪೂರ್ತಿ ಇದ್ರ ಮೇಲೆ ನಂಬಿಕೆ ಇಲ್ಲ, ಬ್ಯಾಲೆನ್ಸ್ ಶೀಟ್ ಮೇಲೆ ನಂಬಿಕೆ ಇಲ್ಲ ಅಂತ ಆಡಿಟರ್ ರಿಪೋರ್ಟ್ ಕೊಟ್ಟಿರ್ತಾರೆ. ಅದು ನಿಮಗೆ ಆನ್ಯುವಲ್ ರಿಪೋರ್ಟ್ ಅಲ್ಲಿ ಸಿಗುತ್ತೆ, ಇಂಡಿಪೆಂಡೆಂಟ್ ಆಡಿಟರ್ಸ್ ರಿಪೋರ್ಟ್ ಅಂತ. ಅದರಲ್ಲಿ ಆಡಿಟರ್ ಎಕ್ಸ್ಪ್ಲೇನ್ ಮಾಡಿರ್ತಾರೆ. ಅದನ್ನೊಂಚೂರು ನೀವು ಹೋಗಿ ನೀವು ನೋಡಬೇಕು. ನೋಡಿ, ಸ್ಟಾಕ್ ಮಾರ್ಕೆಟಿಂಗ್ ಇನ್ವೆಸ್ಟಿಂಗ್ ಅಂದ್ರೆ ಇದು ಪಾರ್ಟ್ ಟೈಮ್ ಜಾಬ್ ಅಲ್ಲ. ನೀವು ಇದರಲ್ಲಿ ಎಫರ್ಟ್ ಹಾಕಲೇಬೇಕು, ಎಫರ್ಟ್ ಹಾಕಿ ಇಷ್ಟೆಲ್ಲ ನೋಡಲೇಬೇಕು. ಅಷ್ಟು ಈಸಿ ಅಲ್ಲ. ಅಷ್ಟು ಈಸಿ ಆಗಿದ್ದಿದ್ರೆ ಎಲ್ಲರೂ ದುಡ್ಡು ಮಾಡೋರು. ದುಡ್ಡು ಮಾಡೋದು ಈಸಿ ಅಲ್ಲ, ದುಡ್ಡು ಮಾಡೋದು ಕಷ್ಟ ಇದೆ. ಕಲಿಲೇಬೇಕು, ತಿಳ್ಕೊಳ್ಳೇಬೇಕು. ಇದು ಯಾವುದೋ ಒಂದು ಇನ್ಸಿಡೆಂಟ್ ನೋಡಿದ ತಕ್ಷಣ ಅಯ್ಯಪ್ಪ ಇಷ್ಟೊಂದೆಲ್ಲ ಇರುತ್ತಾ, ಇದೆಲ್ಲ ಮೋಸ ಹಂಗೆ ಹಿಂಗೆ ಅಂತ ಅನ್ಕೊಂಬೇಡಿ. ಎಲ್ಲಿ ಡಿಫಿಕಲ್ಟಿ ಇದೆ ಅಲ್ಲೇ ದುಡ್ಡಿದೆ. ನೀವು ಕಲಿಯೋದನ್ನ ಸ್ಟಾಪ್ ಮಾಡಬೇಡಿ, ಕಲಿತಾ ಇರಿ. ಹಂಗೂ ನನ್ನ ಕೈಲಿ ಆಗ್ತಾ ಇಲ್ಲ, ನನ್ನ ಕೈಲಿ ಇದೆಲ್ಲ ನೋಡ್ಕೊಳಕ್ಕಾಗಲ್ಲ, ಅಟ್ಲೀಸ್ಟ್ ನಾನು ಯಾರಿಗಾನ ಎಕ್ಸ್ಪರ್ಟ್ ಕೈಲಿ ಕೊಟ್ಬಿಡ್ತೀನಿ ಅಂದ್ರೆ ನೀವು ಫಂಡ್ ಮ್ಯಾನೇಜರ್ಗಳ ಕೈಲಿ ಕೊಟ್ಟು ಇನ್ವೆಸ್ಟ್ ಮಾಡಿಸ್ಬೋದು. ನಿಮ್ಗೆ ಏನಾದರೂ ಆ ಥರ ಇನ್ವೆಸ್ಟ್ ಮಾಡೋಕ್ಕೆ ಹೆಲ್ಪ್ ಬೇಕಿದ್ರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಗೂಗಲ್ ಫಾರ್ಮ್ ಇರುತ್ತೆ. ಆ ಗೂಗಲ್ ಫಾರ್ಮಲ್ಲಿ ನೀವು ನಿಮ್ಮ ಡೀಟೇಲ್ನ ಎಂಟ್ರಿ ಮಾಡಿದ್ರೆ ನಮ್ಮ ಟೀಮ್ ನಿಮಗೆ ಕಾಲ್ ಮಾಡಿ ಹೆಲ್ಪ್ ಮಾಡ್ತಾರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ.